ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 112ನೇ ದಿನದ ಬ್ಲಾಗ್. ಬೆಳಗ್ಗೆ ನೈಟೇ ಪಾತ್ರೆ ಎಲ್ಲ ಉಜ್ಜಿಬಿಟ್ಟಿದ್ದೆ. ಟೀ ಮಾತ್ರ ಇಡಬೇಕಾಗಿತ್ತು. ನೈಟೇನು ಅಷ್ಟು ನಿದ್ದೆ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗೇ ಇದ್ದೆ. ಸೊ ಹೋಟೆಲ್ ಕೂಡ ಇಡೋದಾ ಬೇಡವಾ ಅನ್ನೋ ಒಂದು ಡೌಟ್ ಮೇಲೇ ಇಡ್ತಾಯಿದ್ವಿ. ಯಾಕೆಂದರೆ ಮಗಳಿಗೆ ನೈಟೆಲ್ಲ 103 104 ಹಂಗಿತ್ತು ಜ್ವರ. ಅವಳಂತೂ ಫುಲ್ಲು ಸುಸ್ತಾಗೋಗಿದ್ಲು. ಅವಳಿಗೆ ಅಟ್ಲೀಸ್ಟ್ ಎದ್ದು ನಮ್ಮ ಇದು ನೋಡೋಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಆಸ್ಪತ್ರೆಯಲ್ಲಿ ತಣ್ಣೀರು ಬಟ್ಟೆಲೆಲ್ಲ ಒರೆಸಿ ನನಗೂ ಫುಲ್ಲು ಇದಾಯಿತು. ಜ್ವರ ಚೆಕ್ ಮಾಡ್ತಾನೇ ಇದ್ದೀನಿ. ಅಲ್ಲೇ 103 104 ಅಲ್ಲೇ ಇತ್ತು. ಸೊ ಅಲ್ಲೇ ಸ್ವಲ್ಪ ತಣ್ಣೀರು ಬಟ್ಟೆ ಎಲ್ಲ ಹಾಕಿ ಒರೆಸಿ 2 ನಿಮಿಷ ಬಿಟ್ಟರೆ ಸಾಕು ಮತ್ತೆ ಫೀವರ್. ಅವ್ರೇನು ಹೇಳಿದ್ರು ಅಂದರೆ ಪಿಡ್ಸ್ ಬರೋ ಚಾನ್ಸಸ್ ಇದೆ, ಇನ್ನು ತಣ್ಣೀರಲ್ಲಿ ಒರೆಸ್ತಾನೆ ಇರಿ ಅಂದರು. 3 ಟೈಮ್ ಡಾಕ್ಟ್ರ್ ಹತ್ರ ಹೊಟ್ಟು ಬಂದೆ. 3 ಟೈಮ್ ಅದೇ ಹೇಳಿದ್ರು. ಸೊ ನಮ್ಮ ಅದೃಷ್ಟದಿಂದ ಆಮೇಲೆ ಹತ್ತಿನ ತೆಗೆದು ಕಂಕಲ್ ಕೆಳಗಡೆ ಇಟ್ಟ ಮೇಲೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು. ಸ್ವಲ್ಪ ಸುಸ್ತು ಕೂಡ ಚೇತರಿಸ್ಕೊಂಡ್ಲು ಮಗು. ಊಟ ಮಾಡಿಸ್ಕೊಂಡು ಅವರಪ್ಪ ಬಂದರು ಗಾಡಿಯಲ್ಲಿ. ಇನ್ನು ಬಸ್ಸಲ್ಲಿ ಏನು ಬರೋದು ಅಂತೇಳ್ಬಿಟ್ಟು 2 ವೀಲರಲ್ಲೇ ಬಂದುಬಿಟ್ವಿ. ಅವಳಿಗೆ ಸ್ವೆಟ್ರ್ ಇತ್ತು, ಅದ್ರ ಮೇಲೆ ನಾನು ವೇಲ್ ಹಾಕಿ ಫುಲ್ಲು ಕವರ್ ಮಾಡಿದೆ ಅವಳನ್ನ. ಅಲ್ಲಿಂದ ಬಂದಮೇಲೆ ಒಂದು ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲೋದೆ. ಪೂಜೆ ಎಲ್ಲ ಆಗೋಗಿತ್ತು. ಊಟಗಳು ಮಾಡ್ತಾಯಿದ್ರು. ನನಗೆ ಇನ್ನು ವಿಧಿ ಇಲ್ಲ, ಹೋಗಲೇಬೇಕು ರಿಲೇಟಿವ್ಸು. ಮತ್ತು ಅಲ್ಲಿಂದ ಓಡಿ ಬಂದು ಅಮ್ಮಗೆ ಊಟ ಎಲ್ಲ ತೊಗೊಂಬಂದು ಕೊಟ್ಬಿಟ್ಟು ಹೋಗಿ ದೇವ್ರ ಹತ್ರ 1 ನಿಮಿಷ ಕೂತ್ಕೊಂಡು ದೇವ್ರ ದರ್ಶನ ಇದನ್ನೆಲ್ಲ ಅಲಂಕಾರನೆಲ್ಲ ನೋಡಿ ದರ್ಶನ ಮಾಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದೆ. ಇನ್ನು ಕೆಲ್ಸಕ್ಕೆ ಬೇರೆ ಹೋಗಬೇಕಾಗಿತ್ತು. ನಾನು ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಆಮೇಲೆ ಪಾತ್ರೆ ಉಜ್ಜೋಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ಪಾತ್ರೆ ವಿಪರೀತ ಇತ್ತು. ಸೊ ಪಾತ್ರೆ ಉಜ್ಜಿಬಿಡೋಣ ಬೇಗ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಮಾಡ್ತಾಯಿದ್ದಂಗೆ ಏನು ಮಾಡಿದ್ಲು ಅಂದರೆ ನನಗೆ ಪಾಯಸ ಬೇಕು ಅಂತ ಕೇಳಿದ್ಲು. ಇನ್ನು ಜ್ವರ ಬಂದಿರೋ ಮಗು ಕೇಳಿದ್ದೆ ಅಲ್ಲ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡಿದೆ. ಇನ್ನು ಸಮಯ, ಆರೋಗ್ಯ, ಸಂಬಂಧ ಇವುಗಳ ಮೇಲೆ ಯಾವುದೇ ಬೆಲೆ ಇರುವುದಿಲ್ಲ. ಅವು ಕಳೆದು ಹೋದಾಗ ಅದರ ನಿಜ ಮೌಲ್ಯ ಗೊತ್ತಾಗುತ್ತೆ. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು, ಸಂಬಂಧವನ್ನು ಉಳಿಸಿಕೊಳ್ಳಬೇಕು. ಸೊ ನೋಡಿ, ಈ 3ದ್ರ ಬೆಲೆನೂ ನಮಗೆ ಇರೋವಾಗ ಗೊತ್ತಾಗೋದಿಲ್ಲ, ಹೋದ್ಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಇದ್ರ 3ದ ಬೆಲೆನೂ. ಒಂದು, ಕಳೆದು ಹೋದ ಸಮಯ ಅಂದರೆ ಆ ಸಮಯದ ಮೌಲ್ಯ ನಮಗೆ ಗೊತ್ತೇ ಇರೋದಿಲ್ಲ. ನಾವು ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿರ್ತೀವಿ. ಏನೇನೋ ಮಾಡೋ ಒಂದು ಚಾನ್ಸಸ್ ಇರುತ್ತೆ ನಮಗೆ, ಬಟ್ ಅದನ್ನು ನಾವು ಯಾವುದನ್ನೂ ಸದುಪಯೋಗ ಮಾಡ್ಕೊಂಡಿರೋದಿಲ್ಲ, ಉಪಯೋಗಿಸ್ಕೊಂಡಿರೋದಿಲ್ಲ, ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಗಮನಕ್ಕೆ ಕೂಡ ತೊಗೊಂಡಿರೋದು, ಅದು ಕಳೆದೋಗಿರುತ್ತೆ, ಮಿತಿ ಮೀರೋಗಿರುತ್ತೆ. ಅದಾದಮೇಲೆ ಏನೋ ನಮ್ಮ ಕೈಗೆ ಬರೋದಿಲ್ಲ. ಆವಾಗ ನಾವು ಅದನ್ನು ಇದಿತ್ತು, ಈಗ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡಿ ಏನು ವೇಸ್ಟ್ ಅಲ್ವಾ, ಅದ್ರ ಬೆಲೆ ನಮಗೆ ಅದು ಕಳೆದೋಗೋವರೆಗೂ ಗೊತ್ತೇ ಆಗೋದಿಲ್ಲ. ಸೊ ಇನ್ನು ಆರೋಗ್ಯ ಇರಬೇಕಾದ್ರೆ ನಾವೇ ಆರೋಗ್ಯನ ಹಾಳು ಮಾಡ್ಕೋತೀವಿ. ಹೇಗೆಲ್ಲ ಹಾಳು ಮಾಡ್ಕೋತೀವಿ ಅಂದರೆ ಜಂಕ್ ಫುಡ್ ತಿನ್ನೋದು, ಆಚೆ ತಿರುಗಾಡೋದು, ಮತ್ತು ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ, ನಮ್ಮ ಒಂದು ಹೋಗುಗಳು ನೋಡ್ಕೊಳ್ಳೋದಿಲ್ಲ, ಏನೇ ಬಂದ್ರೂ ಬಿಟ್ಟಾಕ ಮುಂದೆ ನೋಡ್ಕೊಳ್ಳೋಣ ಅಂತ ಅನ್ನೋದು. ಈ ಥರ ಎಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿ ಏನು ಮಾಡ್ತೀವಿ ಅಂದರೆ ಅದ್ರ ನಿಜವಾದ ಬೆಲೆ ನಮಗೆ ಗೊತ್ತೂ ಆಗೋದಿಲ್ಲ. ನಮಗೆ ಒಂದು ಕ್ಷಣಕ್ಕೆ ಅದು ನಮ್ಗೆ ಅದರ ಅರಿವೇ ಇರೋದಿಲ್ಲ. ಅದು ಕಳೆದು ಹೋದ್ಮೇಲೆ ಅಷ್ಟೇ ಅಯ್ಯೋ ಅವಾಗ ಚೆನ್ನಾಗಿತ್ತು ನನ್ನ ಆರೋಗ್ಯನ ನಾನು ಗಟ್ಟಿಯಾಗಿ ಇಟ್ಕೊಬೇಕಾಗಿತ್ತು, ಯಾಕಾದರೂ ಹಿಂಗೆ ಮಾಡ್ಕೊಂಡೋ ಏನೋ. ನಾನೇ ಜಾಸ್ತಿ ಸಿಗರೇಟ್ ಕುಡ್ದು ಹಾಳು ಮಾಡಿಕೊಂಡೆ, ಇಲ್ಲ ಆಲ್ಕೋಹಾಲ್ ಕುಡ್ದು ಹಾಳು ಮಾಡಿಕೊಂಡೆ, ಇಲ್ಲ ಊಟ ಮಾಡಿದೆ ಹಾಳು ಮಾಡಿಕೊಂಡೆ, ಇಲ್ಲ ಇನ್ನೇನೋ ಮಾಡಿಕೊಂಡೆ, ನಾನೇ ಹಾಳು ಮಾಡಿಕೊಂಡೆ, ಇಲ್ಲ ಸಣ್ಣ ಪುಟ್ಟ ಅದನ್ನು ಇದು ಮಾಡಿಸೋ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಳು ಮಾಡಿಕೊಂಡೆ, ಇಲ್ಲ ಹಾಸ್ಪಿಟಲ್ಗೆ ಹೋಗದೆ ಬರೀ ಟ್ಯಾಬ್ಲೆಟ್ಸಲ್ಲೇ ತೊಗೊಂಡು ತಗೊಳ್ದೆ ಹಾಳು ಮಾಡಿಕೊಂಡೆ, ಇಲ್ಲ ಹಾಸ್ಪಿಟಲ್ಗೆ ಹೋಗದೆ ಬರೀ ಟ್ಯಾಬ್ಲೆಟ್ಸ್ ಅಷ್ಟೇ ತೊಗೊಂಡು ಹಾಳು ಮಾಡ್ಕೊಂಡು ನೂರಾರು ಯೋಚನೆ ಇರುತ್ತೆ. ಸೊ ಯಾವುದು ನಮಗೆ ನಮ್ಮ ಕೈಯಿಂದ ಮಿತಿ ಮೀರೋವರೆಗೂ ನಮಗೆ ಅದರ ಇದು ಗೊತ್ತಾಗೋದಿಲ್ಲ. ಇನ್ನು ಸಂಬಂಧ ಅಂತ ಹೇಳ್ತೀರಾ, ಸಂಬಂಧಗಳಂತೂ ಉಳಿಸ್ಕೊಳ್ಳೋದಕ್ಕೆ ಅದ್ರ ಬೆಲೆ ಅಂತೂ ನಮಗೆ ಸತ್ಯವಾಗ್ಲೂ ಗೊತ್ತಿರೋದಿಲ್ಲ. ಯಾಕೆ ಅದ್ರ ಬೆಲೆ ನಮಗೆ ಗೊತ್ತಿರೋದಿಲ್ಲ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾರೋ ನಮ್ಮನ್ನೊಬ್ರು ಕಾಳಜಿ ಮಾಡ್ತಿದ್ದಾರೆ, ಇನ್ಯಾರೋ ನಮ್ಮನ್ನೇನೋ ಇದು ಮಾಡ್ತಿದ್ದಾರೆ, ಅವ್ರನ್ನ ನಾವು ಜೋರಾಗಿ ಗದ್ರಕೊಳ್ಳೋದು, ಇದು ಮಾಡೋದು. ಈಗ ಅಪ್ಪ ಅಮ್ಮನ್ನೇ ಲೆಕ್ಕ ಹಾಕ್ಕೊಳ್ಳಿ, ಇವಾಗ ತಂದೆನೇ ಅಂದ್ಕೊಳ್ಳಿ. ತಂದೆ ಒಂದು ಸತಿ ಕಳ್ಕೊಂಡ್ಮೇಲೆ ಮತ್ತೆ ತಂದೆ ತಾಯಿ ಮತ್ತೆ ಸಿಗೋದಿಲ್ಲ. ಸೊ ಅವ್ರ ಬೆಲೆ
ಅವ್ರು ಇರಬೇಕಾದ್ರೆ ನಾವು ಜೋರಾಗಿ ಗದರ್ಕೊಳ್ಳೋದು, ಕಿಚ್ಚಾಡೋದು, ಅವ್ರ ಮೇಲೆ ಇದು ಮಾಡೋದು, ಅವ್ರು ಏನು ಹೇಳಿದ್ರ ಏನಿವಾಗ ಹೇಳು ನಿಂದು ಯಾವಾಗೂ ಇರೋದೆ ಹಂಗೆ ಹಿಂಗೆ ಅಂತ ಅವ್ರನ್ನ ಅನ್ನೋದು. ಅವ್ರೇನಾದರೂ ಒಂಚೂರು ಜವಾಬ್ದಾರಿ ತಗೊಂಡ್ರೆ ಏನು ಯಾವಾಗೂ ನನ್ನ ತಲೆ ಮೇಲೇ ಜವಾಬ್ದಾರಿ ಕಟ್ಟಬೇಕು ಅಂದ್ಕೊಂಡಿದ್ದೀರಾ? ಎಷ್ಟು ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಕಟ್ಟಬೇಕು ಅಂತಿದ್ದೀರಾ ನೀವು ಅಂತ ಹೇಳೋದು. ಆಮೇಲೆ ಅವರೇನಾದರೂ ಸಣ್ಣ ಪುಟ್ಟ ಅದಕ್ಕೆಲ್ಲ ಹೀಗಿರಬೇಕು ಹಾಗಿರಬೇಕು ನೀನು ನೋಡ್ಕೊ, ನಿಂದೇ ಅಲ್ವಾ ಮುಂದೆ ಎಲ್ಲ ಅಂದರೆ ಯಾವಾಗೂ ಇರುತ್ತೆ, ನಮಗೆ ಗೊತ್ತಿದೆ. ಯಾವಾಗಲೂ ನಾವು ಹಿಂಗೆ ನಿಮ್ಮಿದ್ರಲ್ಲೇ ಬದುಕಬೇಕಾ ನಾವು? ಈಗ ಬೈಕ್ ತೊಗೊಬೇಡ ಅಂತ ಹೇಳ್ತಾರೆ, ಬೈಕ್ ತೊಗೊಂಡ್ರೆ ಆಚೋದು ಆಕ್ಸಿಡೆಂಟ್ ಆಗುತ್ತೆ, ನಿನ್ನ ಜೀವ ಮುಖ್ಯ. ಏನು ದುಡ್ಡಿಕೊಂಡು ಏನು ಮಾಡ್ಕೊತೀಯ? ಫಸ್ಟು ನಮಗೆ ಬೈಕ್ ಕೊಡಿಸು, ಇಲ್ಲ ಕಾರ್ ಕೊಡಿಸು, ಇಲ್ಲ ನನಗೆ ದೊಡ್ಡದೊಂದು ಮೊಬೈಲ್ ಕೊಡಿಸು, ನನಗಿಂತ ನಿನಗೆ ದುಡ್ಡೇ ಮುಖ್ಯ, ಈ ಥರ ನಾವು ಅಂದ್ಬಿಟ್ಟಿರ್ತೀವಿ. ಸೊ ಅದ್ರ ಬೆಲೆ ನಮಗೆ ಗೊತ್ತಿಲ್ಲ, ಇವಾಗಲೂ ಗೊತ್ತಾಗೋದು ಕೂಡ ಇಲ್ಲ. ಸೊ ಅದರಿಂದ ನಮಗೇನಾದರೂ ಹೆಚ್ಚು ಕಡಿಮೆ ಆದಾಗ, ಇಲ್ಲ ಅದರಿಂದ ನಮಗೆ ಇನ್ನೇನೋ ಅನ್ನಿಸ್ದಾಗ, ಇಲ್ಲ ಒಂದು ಫೋನಿಂದ ನಮ್ಮ ಲೈಫ್ ಹಾಳಾಗೋದಾಗ, ಫೋನ್ ಇಲ್ಲದೆ ಇರಬೇಕಾದ್ರೆ ಎಷ್ಟೋ ಚೆನ್ನಾಗಿದೆ ಅಲ್ವಾ ಅಂದ್ಕೊಳ್ಳೋದು. ಮತ್ತು ಬೈಕ್ ಇಲ್ಲದೆ ಇರಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು, ಇಲ್ಲ ಅದರಿಂದ ಇನ್ನೇನೋ ನಂಗೆ ಆಕ್ಸಿಡೆಂಟ್ ಆಯಿತು, ಇನ್ನೇನೋ ನನ್ನ ಕಾಲಕ್ಕೆ ಪೆಟ್ಟಾಯಿತು, ಚೆನ್ನಾಗಿದ್ದಿದ್ದು ನಾನು ಹಿಂಗೆ ಹಾಳಾಗೋದೆ, ಅವತ್ತು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಎಲ್ಲನೂ ಯೋಚನೆ ಬರುತ್ತೆ. ಬಟ್ ಅಷ್ಟೊತ್ತಿಗೆ ನಮ್ಮ ಕೈ ಮೀರಿ ಎಲ್ಲದನ್ನು ನಡೆದೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಮತ್ತೆ ಅದನ್ನ ರಿಟರ್ನ್ ತೊಗೊಳಕ್ಕೆ ಕೂಡ ಆಗೋದಿಲ್ಲ. ಇನ್ನು ಪಾತ್ರೆನ ಸ್ವಲ್ಪ ಉಜ್ತಾಯಿದ್ರು, ಎಲ್ಲ ಮಿಕ್ಕಿದ್ದೆಲ್ಲ ಉಜ್ಜಿ ಎತ್ತಿಟ್ಬಿಟ್ಟೆ ಸ್ವಲ್ಪನೇ. ಇನ್ನು ನೀರು ಹಿಡಿಬೇಕಾಗಿತ್ತು, ನೀರು ಕೂಡ ತಂದಿಟ್ಟೆ. ಹಾಸ್ಪಿಟಲ್ ಹೋಗಿ ಬರೋಷ್ರೊಳಗೆ 3 ಗಂಟೆ ಆಗಿತ್ತಲ್ವ. ನನಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡು, ನಿದ್ದೆ ಬರ್ತಿತ್ತು. ಬಟ್ ಆದರೂ ನಂಗೆ ಹೋಗಿ ಮಲ್ಗೋಕ್ಕೂ ಆಗ್ತಾ ಇರಲಿಲ್ಲ, ಕೆಲಸ ಇದೆ ಅಂತ. ಇನ್ನು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡು ಇಬ್ಬರೂ ಒಟ್ಟೊಟ್ಟಿಗೆ ಮಾಡ್ಕೊಂಡು ನಾನು ಪಾತ್ರೆ ಎಲ್ಲ ಇಳಿಸ್ಕೊಟ್ಟೆ. ಅವರು ತೊಳೆದ್ರು, ಎತ್ತಿಟ್ಕೊಂಡೆ. ಮಗಳ ಕೈಯಲ್ಲಿ ಸ್ವಲ್ಪ ಎತ್ತಿಡಿಸ್ದೆ, ಸ್ವಲ್ಪ ಗಾಳಿಗೆ ಬರಲಿ ಅವಳು ಆಚೆ ಅಂತ. ಇನ್ನು ಈ ಪಾತ್ರೆನೆಲ್ಲ ತಂದಿಟ್ಟೆ. ಆಮೇಲೆ ಅವನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟು ಬಿಂದಿಗೆಗಳೆಲ್ಲ ಉಜ್ಕೊಟ್ರು, ಮೋಟ್ರ್ ಎತ್ಕೊಂಬಂದು ನೀರು ಹಿಡ್ದಿದ್ದು. ಇನ್ನು ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಸಂಬಂಧಗಳು. ನಮಗೆ ಅದ್ರ ಬೆಲೆ ಗೊತ್ತಾಗುತ್ತೆ ಅಂದ್ಕೊಂಡಿರ್ತಾರೆ. ಸೊ ಹೇಳ್ತಿರ್ತಾರೆ ದೊಡ್ಡವ್ರು, ನಾನು ಹೋದ್ಮೇಲೆ ನಿಂಗೆ ಗೊತ್ತಾಗುತ್ತೆ, ನಾನು ಇಲ್ಲ ಅನ್ನೋ ಬೆಲೆ ನಿಂಗೆ ಅವಾಗ ಗೊತ್ತಾಗುತ್ತೆ ಅಂತ. ಬಟ್ ಹೆಣ್ಮಕ್ಳಿಗೆ ಹೆಂಗಾಗುತ್ತೆ ಅಂದರೆ, ಅಪ್ಪ ಅಮ್ಮನ ಬೆಲೆ ತವ್ರ ಮನೇಲಿ ಇರಬೇಕಾದ್ರೆ ಅಪ್ಪ ಅಮ್ಮನ ಬೆಲೆ ಆಗಿರ್ಬೋದು, ಊಟದ ಬೆಲೆ ಆಗಿರ್ಬೋದು, ಇನ್ನೊಂದು ಅಣ್ಣ ತಮ್ಮಂದ್ರ ಬೆಲೆ ಆಗಿರ್ಬೋದು, ಇದು ಹೆಣ್ಮಕ್ಳಿಗೆ ಮನೇಲಿ ಇರಬೇಕಾದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಒಂದು ಸಲ ಹೆಣ್ಮಕ್ಳು ಮದುವೆ ಆಗಿ ಹೋಗ್ತಾರೆ ಅಂದ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮಮ್ಮ ಹಿಂಗೆ ಹೇಳ್ತಿದ್ರು, ನಮ್ಮಮ್ಮ ಹೇಳಿದ್ರು ನಾನು ಜೋರಾಗಿ ಗದರ್ಕೊತಿದ್ದೆ ನಮ್ಮಮ್ಮನ. ಆದರೂ ನಮ್ಮಮ್ಮ ನಾನು ಒಂದು ಮಾತು ಬೈತಾ ಇರಲಿಲ್ಲ. ಇವಾಗ ನೋಡಿ ನನಗೆ ಹಿಂಗಾಗಿದೆ ಅಂತ. ಇಲ್ಲ ನನ್ನ ತಮ್ಮ ನಾನು ಕುತ್ಕೊಂಡು ಜಾಗದಲ್ಲಿ ಏನಾದರೂ ನಾನು ತೊಗೊಂಬಂದು ಇಟ್ಕೊಂಡ್ರೆ ಕಿತ್ಕೊಂಡು ತಿಂದರೆ ನಾನು ಜಗಳ ಆಡ್ತಿದ್ದೆ. ಇಲ್ಲ ಅವನಿಗೆ ಬೇಕು ಅಂದರೆ ನಾನು ತಂದುಕೊಡ್ತಾ ಇರಲಿಲ್ಲ. ಇಲ್ಲ ಅವ್ರಿಗೆ ಇನ್ನೇನೋ ಬೇಕೋ ನಾನು ಮಾಡಿಡ್ತಾ ಇರಲಿಲ್ಲ. ಇವತ್ತು ನನಗೇನು ಬೇಕು ಅಂದರೆ ಕೂಡ ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ನನಗೇನು ಬೇಕು ಅಂದರೆ ಅದು ನಾನೇ ಮಾಡ್ಕೋಬೇಕು, ನಾನೇ ಪ್ರತಿಯೊಂದನ್ನು ನೋಡ್ಕೋಬೇಕು. ನಾನು ಕೂತಿದ್ದ ಜಾಗದಲ್ಲಿ ನನ್ನ ತಟ್ಟೆಲಿ ಊಟ ಬರೋದು. ಇವಾಗ ನಾನೇ ತೊಗೊಂಬಂದು ಹಾಕ್ಕೊಂಡು ತಿನ್ನಬೇಕು ಅಂದರೂ ನನಗೆ ಟೈಮ್ ಇಲ್ಲ, ಟೈಮ್ ಸಿಗ್ತಿಲ್ಲ ಅಂತ ಇಷ್ಟೊಂದು ಯೋಚನೆ ಮಾಡ್ತಾರೆ ಹೆಣ್ಮಕ್ಳು. ಸೊ ಪ್ರತಿಯೊಂದು ಕ್ಷಣಕ್ಕೂ ಅವ್ರಿಗೆ ಚುಚ್ತಾ ಇರುತ್ತೆ. ಅದೇ ಸಂಬಂಧಗಳ ಬೆಲೆ ಆವಾಗಲೇ ಗೊತ್ತಾಗೋದು ಅಂತ. ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ ದೊಡ್ಡವರು, ನಿಂಗೆ ಗಂಡನ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ಬೆಲೆ ಅಂತ. ಸೊ ಅವಾಗ ಗೊತ್ತಾಗುತ್ತೆ ಕೆಲವು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ನೋಡ್ಕೊಳೋ ಅಂಥವ್ರು ಸಿಕ್ಕಿರ್ತಾರೆ, ಅವ್ರಿಗೇನು ಅಂತ ಅನಿಸೋದಿಲ್ಲ. ಇನ್ನು ಸಮಯ ಅಂತೀರ, ನಾನು ಪ್ರತಿ ಕ್ಷಣವೂ ಸಮಯನ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ಕೂತ್ಕೊಂಡು ಈಗ ಕೂತಿದ್ದೀನಿ ಅಂದರೆ ಅಲ್ಲೇ ಕೂತ್ಕೊಂಡು ಕಾಲ ಹಾಕ್ಬಿಡೋದು, ಆಮೇಲೆ ಏನು ಕೆಲಸ ಮಾಡದೇ ಇರೋದು, ಜಾಸ್ತಿ ಯೋಚನೆ ಮಾಡದೇ ಇರೋದು. ಆಮೇಲೆ ಕಳೆದೋದ್ಮೇಲೆ ನಾನು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಆಚೆ ಎಲ್ಲ ತೊಳೆದಿದ್ದಾದಮೇಲೆ ನಾನು ಬಟ್ಟೆ ಎಲ್ಲ ನೈಟೇ ನೆನೆಸಿಟ್ಬಿಟ್ಟೆ, ಎಲ್ಲ ಒಗ್ದಿದ್ದೆ, ಎಲ್ಲ ನೀಟಾಗಿ ತೊಳೆದೆ. ಆಮೇಲೆ ಒಳಗಡೆ ಬಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗಿತ್ತು, ಬಾಟ್ಲಿಗೆಲ್ಲ ಎಣ್ಣೆ ಹಾಕ್ಕೊಂಡೆ. ಬರೀ ಬೇಳೆ ಸಾಂಬಾರಿಗೆ ಇಟ್ಟೆ. ಚಟ್ನಿಗೆ ಅಂತ ಹೇಳಿ ಚಟ್ನಿಗೆ ರೆಡಿ ಮಾಡಿಕೊಂಡೆ. ದೋಸೆ ಹಿಟ್ಟು ರೆಡಿ ಮಾಡಬೇಕಾಗಿತ್ತು, ಒಂದು ಕಡೆ ಅಕ್ಕಿ ಇಟ್ಕೊಂಡೆ. ಪಾತ್ರೆ ಎಲ್ಲ ಆಮೇಲೆ ಉಜ್ಕೊಳ್ಳೋಣ ಅಂತೇಳಿ. ಆದರೆ ನೈಟ್ ಪಾತ್ರೆ ಏನು ಉಜ್ಜೋಕ್ಕಾಗಲಿಲ್ಲ, ನಾನು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತಲ್ಲ, ಹೋಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ನಾನು ಹೊರಟಿದ್ದಷ್ಟೇ.
ಹಿಟ್ಟೆಲ್ಲ ಜರಡಿ ಹಿಡಿದ್ಬಿಟ್ಟು ಚಪಾತಿಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಗೋಧಿ ಹಿಟ್ಟೆಲ್ಲ ಜರಡಿ, ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಜರಡಿ ಇಟ್ಬಿಟ್ಟು ಕಲಸಿ ಇಟ್ಕೊಂಬಿಟ್ರೆ ಆಗುತ್ತೆ ಅಂತೇಳಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿದ್ದೆ. ಸಾಂಬಾರು ಆತಾಯಿತ್ತು. ನನಗೆ ಅಕ್ಕಿಗೆ ನೀರಿಟ್ಟಿದ್ದೆ, ಸಾಂಬಾರು ಕುದೀತಾ ಇತ್ತು. ಸಾಂಬಾರಿಗೆ ಕುಕ್ಕರಲ್ಲಿ ಇಟ್ಟಿದ್ದೆ, 3 ವಿಸಿಲ್ ಬರಬೇಕಾಗಿತ್ತು. ಇನ್ನು 3 ವಿಸಿಲ್ ಬಂದಮೇಲೆ ಅದನ್ನು ಇದು ಮಾಡ್ಕೊಂಬಿಡೋಣ. ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಒಂದು ಸೈಡ್ಗೆ ಬಟ್ಲುಗಳಿಗೆ ಹಾಕಿ ಇಟ್ಟಿದ್ದೀನಿ, ಒಂದೊಂದೇ ಮಾಡ್ಕೊಳ್ಳೋಣ ಅಂತ. 8 ಗಂಟೆ ನಾನು ಅಡುಗೆ ಮಾಡೋಕ್ಕೆ ಹೋದಾಗ ನನಗೆ 8 ಗಂಟೆ. 8 ಗಂಟೆಗೆ ನಾನು ಬಂದು ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ರೆಸ್ಟ್ ಏನಿರಲಿಲ್ಲಲ್ವ, ಅದಕ್ಕೆ ಇಲ್ಲ ಆಗೋದಿಲ್ಲ, ಇನ್ನು ಮಾಡೋದು ಬೇಡ ಅಂದ್ಕೊಂಡ್ರೆ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಅಮ್ಮಂಗೆ ಚಪಾತಿ ಕೊಟ್ಬಿಟ್ಟು ಪಲ್ಯ ಎಲ್ಲ ಹಾಕಿ ಇದು ಚಟ್ನಿ ಏನನ್ನು ಸಾಂಬಾರು ಹಾಕ್ಕೊಳ್ಳೋಣ, ಆದರೆ ತಿನ್ಬಿಟ್ಟು ಮಲ್ಗೋಣ, ಇಲ್ಲಾಂದರೆ ಹೋಗಿ ಮಲ್ಗೋಣ. ಮತ್ತು 12 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕು ಮಗಳಿಗೆ ಅಂದ್ಕೊಂಡೆ. ಅದೇ ಟೈಮ್ಗೆ ಅಮ್ಮನೂ ನನಗೆ ಯಾಕೋ ಜ್ವರ ಬರೋಂಗಿದೆ ಅಂದರು. ಮತ್ತೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಏನಪ್ಪ ಇದು, ಒಬ್ಬರು ತಪ್ಪಿದ್ರೆ ಒಬ್ರಿಗೆ ಜ್ವರ ಬರ್ತಿದೆ, ಏನು ಮಾಡೋದು ಅಂತ. ಚಳಿ ಕಡಿಮೆ ಆಗ್ತಿದೆ ಅನ್ನಂಗೆ ಅವ್ರಿಗೆ ಸ್ಟಾರ್ಟ್ ಆಗ್ತಾಯಿತ್ತು. ಅವ್ರಿಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂದೆ, ಬಟ್ ಅವರು ಹೇಳಿದ್ರು ಇಲ್ಲ, ನನಗೆ ಔಟ್ಸೈಡ್ ಹಾಸ್ಪಿಟಲ್ಗೆ ಹೋಗಿ ಬಂದೆ, ನಾನು ತೊಗೋಬೇಕು ಅಂತ. ಇನ್ನು ಚಟ್ನಿಗೆ ಅಂತ ಹೇಳಿ ನಾನು ಎಣ್ಣೆ ಸಾಸಿವೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕಿದೆ. ಕಡಲೆಬೇಳೆ ಹಾಕಿ ಟಮಾಟ, ಕೊತ್ತಂಬರಿ, ಈ ಟೊಮೆಟೊ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಕುದಿಯೋಕ್ಕೆ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡೆ. ಇನ್ನೊಂದು ಕಡೆ ಅವಳು ಪಾಯಸ ಕೇಳಿದ್ಲಲ್ವ, ಅದಕ್ಕೆ ಪಾಯಸಕ್ಕೆ ಅಂತ ಹಾಲಿಕ್ಕಿದೆ. ಅಲ್ಲಿ ಚೆನ್ನಾಗಿ ಕುದ್ದಿತ್ತು, ಆಲ್ರೆಡಿ ಒಡೆದೋಗ್ಬಿಟ್ಟಿದ್ಯಾ ಅಂತ ನೋಡೋಣ ಅಂತ ಹಾಕಿದ್ಮೇಲೆ ಸಕ್ಕರೆ ಸ್ವಲ್ಪ ಹಾಕಿ, ಸ್ವಲ್ಪ ಕೊಬ್ಬರಿ ಹಾಕಿಬಿಟ್ಟು ಶೇಮೆ ಹಾಕಿ ಪಾಯಸ ಮಾಡಿಕೊಂಡೆ. ಪಾಯಸ ರೆಡಿ ಆಗ್ತಾಯಿತ್ತು. ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡೆ. ಇದು ಬಂದು ಚಟ್ನಿಗೆ ಅಂತ ಇಟ್ಕೊಂಡಿದ್ದು, ಬಟ್ ಚಟ್ನಿಗೆ ಇಟ್ಕೊಂಡಿದ್ದು ಬಂದು ಏನಾಯಿತು ಅಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟಿದ್ದೆ. ಇನ್ನು ಅದು ಚಟ್ನಿಗೆ ಬೇಡ ಅಂದ್ಬಿಟ್ಟು ಸಾಂಬಾರ್ಗೆ ಹಾಕಿ ಇದು ಚಟ್ನಿಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಇನ್ನು ಚಟ್ನಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಇದು ಮಾಡಿದ್ನಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ತಿರುಗಿಸಿ ಚಪಾತಿ ಮಾಡಿಕೊಂಡು ಎತ್ಕೊಂಡೆ. ಸೊ ಇನ್ನು ಚಪಾತಿ ತೀಡ್ಬಿಟ್ಟು ಬೇಗ ಚಪಾತಿ ಮಾಡಿಕೊಂಡು ಆಮೇಲೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಹೋಗಿ ಮಲ್ಗೋದು. ಇಷ್ಟೇ ಇವತ್ತಿನ ಡೈಲಿ ರೊಟೀನ್. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಹಾಸ್ಪಿಟಲ್ ಹೋಗಲಿ, ಮನೇಲಿರಲಿ, ಇಲ್ಲ ಇನ್ನೇನೋ ಇರಲಿ, ನಾನು ಒಂದು ದಿನ ಕೂಡ ವಿಡಿಯೋ ಮಿಸ್ ಮಾಡದೆ ವಿಡಿಯೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಕಷ್ಟಪಡ್ತಾಯಿದ್ದೀನಿ ವಿಡಿಯೋಸ್ಗೋಸ್ಕರ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ನೋಡಿ. ಇನ್ನು ಗ್ಯಾಸೆಲ್ಲ ಚಪಾತಿ ಇನ್ನೂ ಸ್ವಲ್ಪ ಮಾಡ್ತಾಯಿದ್ದೆ. ನಮ್ಮ ಊರಿಗೆ ಎಲ್ಲರಿಗೂ ಒಂದು ಬಾಕ್ಸ್ ಒಳಗಡೆ ಏನದು ಚಪಾತಿ, ಸಾಂಬಾರು, ಚಟ್ನಿ, ಪಾಯಸ ಎಲ್ಲನೂ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ. ಇನ್ನು ಹಂಗೆ ಒಂದು ಸೈಡಲ್ಲಿ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ಟೆ. ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಚಪಾತಿ ಎಲ್ಲ ಇಟ್ಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಟಿದ್ದು. ಇಷ್ಟೇ ಇವತ್ತಿನ ರೊಟೀನ್. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಬಲ್ ರಿಕ್ವೆಸ್ಟ್, ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ಪ್ರತಿದಿನ ಕೂಡ ನಾನು ಎಷ್ಟೇ ನನಗೆ ನನ್ನ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಮನೆಯವರಲ್ಲಿ ಯಾರಿಗೆ ಒಬ್ರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಕೂಡ ಮಿಸ್ ಮಾಡ್ದಂಗೆ ನಾನು ನನ್ನ ರೊಟೀನ್ನ ಶೇರ್ ಮಾಡ್ತಾನೇ ಇದ್ದೀನಿ. ಇನ್ನೂ ನಿಮಗೆ ನನ್ನ ಚಾನಲ್ ಮೇಲೆ ಆಗಿರ್ಬೋದು, ಇಲ್ಲ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಖಂಡಿತವಾಗ್ಲೂ ಅದನ್ನ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತಿದ್ಕೊಳ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಆಲ್, ಬೈ ಬಾಯ್.